ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಜಕ್ಕೂ ಇದೊಂಥರ ಬ್ಲ್ಯಾಕ್ ಡೇ ಅಂತ ಹೇಳ್ಬೋದು ಭಾರತಕ್ಕೆ. ಸೊ ಈ ರೀತಿಯಾದಂತಹ ಘಟನೆಗಳು ಯಾಕಾಗತ್ತೆ ಸರ್, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದಾ? ನಿಜವಾಗ್ಲೂ ಬ್ಲ್ಯಾಕ್ ಡೇನೆ. ತಮ್ಮ ವೀಕ್ಷಕರಿಗೆ ನಾನು ಫಸ್ಟೇ ಸಾರಿ ಹೇಳ್ಬಿಡ್ತೀನಿ. ಏವಿಯೇಷನ್ ಬಗ್ಗೆ ಮಾತಾಡುವಾಗ ಸ್ವಲ್ಪ ಇಂಗ್ಲಿಷ್ ಬಂದೇ ಬರುತ್ತೆ. ಸೊ ಅದನ್ನ ಒಂದು ಕ್ಯಾವಿಯಟ್ ಆಗಿ ಹಾಕೊಂಡು ನೋಡಿ. ಏರ್ ಟ್ರಾವೆಲ್ ಅಂದ್ರೆ ಎಷ್ಟು ಸೇಫ್ ಆಗಿದೆ, ಅದಕ್ಕಿಂತ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಸೇಫ್ ಆಗಿರಲ್ಲ. ಬಟ್ ಇಂಥ ಆಕ್ಸಿಡೆಂಟ್ಗಳು ಹಾಗೇ ಆಗತ್ತೆ. ಯಾಕೆಂದ್ರೆ ಇದೊಂದು ಮೆಷಿನ್. ಇದ್ರದ್ದು ಯಾವಾಗ ಫೇಲಿಯರ್ ಆಗತ್ತೆ ಅಂದ್ರೆ ಅದಕ್ಕೆ ಕಾರಣ ಅಂತೂ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಇದು DFDR ಬ್ಲ್ಯಾಕ್ ಬಾಕ್ಸ್ ಎಲ್ಲ ಸಿಗ್ಬೇಕು, ಆವಾಗ್ಲೇ ಗೊತ್ತಾಗೋದು ನಮ್ಗೆ. ಇದು ನಿಜವಾಗ್ಲೂ ಇದು ಬ್ಲ್ಯಾಕ್ ಡೇನೆ ತಮ್ಮ ಹೇಳಿರೋ ತರ. ಆದ್ರೆ ಇಂಥ ಆಕ್ಸಿಡೆಂಟ್ ಕಡಿಮೆ, ಬಟ್ ಹಾಗೇ ಆಗತ್ತೆ, ಅದು ಅವಾಯ್ಡ್ ಮಾಡಕ್ ಆಗಲ್ಲ. ಓಕೆ ಸರ್, ಈ ಘಟನೆ ಹೇಗೆ ಸಂಭವಿಸಿರಬಹುದು ಅಂತ? ನೋಡಿ, ಏರ್ ಆಕ್ಸಿಡೆಂಟ್ ಆಗುವಾಗ ಇದ್ರ ಬಗ್ಗೆ ನಾವು ಸ್ಪೆಕ್ಯುಲೇಷನ್ ಮಾಡಿದರೆ ಅದು ನಮ್ಮ ಕಮ್ಯುನಿಟಿಯಲ್ಲಿ ಅಲೌಡ್ ಅಲ್ಲ. ಬಟ್ ನನ್ಗೆ ಗೊತ್ತು, ನಿಮ್ಗೆಲ್ರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಇದು ಹೆಂಗ್ ಆಗಿರ್ಬೇಕು ಅಂತ. ಅದ ಕರೆಕ್ಟ್ ಆಗಿ ನಾನು ಆನ್ಸರ್ ಮಾಡಬೇಕಾದ್ರೆ ನನ್ನ ಹತ್ರ DFDR ಡೇಟಾ ಇರಬೇಕು, CVR ಡೇಟಾ ಇರಬೇಕು. ಇದು ಬರೀ ಇರೋದು ನಮ್ಮ ಹತ್ರ ಈಗ ಒಂದು ವಿಜುವಲ್ ಕ್ಲಿಪ್. ಅದು ನ್ಯೂಸ್ ಚಾನೆಲ್ಸ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ನೋಡಿ. ಅದ್ರಲ್ಲಿ ನೋಡಿದ್ರೆ 2 ಎಂಜಿನ್ ಫೇಲ್ ಆಗಿದೆ ಅಂತ ಕಾಣಿಸುತ್ತೆ ಆ ವಿಡಿಯೋ ನೋಡಿದ್ರೆ. ಬಟ್ ಇದು ಏನು ಗ್ಯಾರಂಟಿಯಾಗಿ ಹೇಳಕ್ ಆಗಲ್ಲ. 2 ಎಂಜಿನ್ ಬಿಟ್ಟು 1 ಎಂಜಿನೇ ಫೇಲ್ ಆಗೋದು ತುಂಬಾ ರೇರ್. ಒಂದು ಎಂಜಿನ್ ಫೇಲ್ ಆಗ್ಬಿಟ್ರೆ ಎಲ್ಲ ಏರ್ಕ್ರಾಫ್ಟ್ ಮಿಕ್ಕ ಇರೋ ಇಂಜಿನ್ ಅಲ್ಲೇ ನಾವು ಹೆಂಗ್ ಬೇಕಾದ್ರೂ ತಿರ್ಗಾ ಬಂದು ಲ್ಯಾಂಡ್ ಮಾಡಬಹುದು, ಸೇಫ್ ಏರ್ಪೋರ್ಟಿಗೆ ತಗೊಂಡು ಹೋಗ್ಬಹುದು. ಆದ್ರೆ ಇಲ್ಲಿ 2 ಎಂಜಿನ್ ಫೇಲ್ ಆಗಿದೆ ಅಂತ ಕಾಣಿಸುತ್ತೆ. ಸರ್, ಮಾಹಿತಿ ಪ್ರಕಾರ, ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಬೆಳಿಗ್ಗೆ 9:30ಕ್ಕೆ ಕಂಪ್ಲೀಟ್ ಆಗಿ ಎಲ್ಲವನ್ನ ಕೂಡ ಚೆಕ್ ಮಾಡಲಾಗಿತ್ತು ಅಂತ ಕೂಡ ಸಿಗ್ತಾ ಇರುವಂತಹ ಮಾಹಿತಿ. ಮುಂಚೆನೇ ಕೂಡ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ ನಂತರವೇ ವಿಮಾನಗಳು ಹಾರಾಟವನ್ನು ಮಾಡೋದಕ್ಕೆ ಶುರುವಾಗುತ್ತೆ. ಬಟ್ ಇಲ್ಲಿ ಎಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿ, ಹೋಗೋದಕ್ಕೆ ಮುಂಚೆ ಫ್ಲೈಟ್ ಟೇಕ್ ಆಫ್ ಮಾಡೋದಕ್ಕೆ ಮುಂಚೆ ಎಲ್ಲ ಕರೆಕ್ಟಾಗಿತ್ತು. ಬಟ್ ಆದರೆ ಟೇಕ್ ಆಫ್ ಆದಮೇಲೆ 300ರಿಂದ 600 ಮೀಟರ್ ಹೋಗ್ತಾ ಇದ್ದಂಗೆ ದುರಂತ ಆಗ್ಬಿಟ್ಟಿದೆ. ನೋಡಿ, ಎಲ್ಲಾ ಫ್ಲೈಟ್ ಮುಂಚೆನು ಇದು ಚೆಕಿಂಗ್ ಬೈ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಡೆಯುತ್ತೆ. ಅದಾಗ್ಬಿಟ್ಮೇಲೆ ಪೈಲಟ್ಸ್ನು ಚೆಕ್ ಮಾಡ್ತಾರೆ ಬಿಫೋರ್ ಫ್ಲೈಟ್. ನೋಡಿ, ಹೈ ಪವರ್ ಸೆಟ್ಟಿಂಗ್ ಇರುವಾಗಲೇ ಈ ಟೇಕ್ ಆಫ್. ಈಗ ಅವ್ರು ಮಾಡ್ತಾ ಇರೋ ಚೆಕ್ಅಪ್ ಬಂದು ಸ್ಟ್ಯಾಟಿಕ್ ಏರ್ಕ್ರಾಫ್ಟ್ಗೆ, ಬರೀ ನಿಂತಿರೋ ಏರ್ಕ್ರಾಫ್ಟ್ಗೆ ಸಿಸ್ಟಮ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ. ಈ ಏರ್ಕ್ರಾಫ್ಟ್, ಈ ಮಾಡರ್ನ್ ಏರ್ಕ್ರಾಫ್ಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ಅದ್ರ ಕಂಪ್ಯೂಟರ್ ಅಲ್ಲಿ ಬಂದ್ಬಿಡತ್ತೆ. ಸೊ ಅದೆಲ್ಲ ಫ್ಲೈಟ್ ಮುಂಚೆನೂ ಎಲ್ಲರೂ ಚೆಕ್ ಮಾಡ್ತಾರೆ. ಬಟ್ ಆದ್ರೂ ಟೇಕ್ ಆಫ್ ಮಾಡೋದು ಹೈ ಪವರ್ ಅಲ್ಲಿ. ಈ ಹೈ ಪವರ್ ಅಲ್ಲಿ ಏನಾಗತ್ತೆ ಅಂತ ನಮ್ಗೆ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಹೇಳಕ್ ಆಗಲ್ಲ. ಬಟ್ ಅಂತೂ ಇಷ್ಟು ಸೇಫ್ ಆಗಿ ಇದು 10 ವರ್ಷ ಓಲ್ಡ್ ಆಗಿರೋ ಏರ್ಕ್ರಾಫ್ಟ್. ಇದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋ ಏರ್ಕ್ರಾಫ್ಟ್, ಒಳ್ಳೆ ಕ್ರೂ, ಒಳ್ಳೆ ಟ್ರೈನಿಂಗು. ಆದ್ರೆ ಏನಾಗಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳೋಕೆ ಈ ಟೈಮಲ್ಲಿ ಕಷ್ಟ ಆಗತ್ತೆ. ಬಟ್ ಇದೇ ನಾವು ನಮ್ ಇಂಟರ್ನಲ್ ನ್ಯೂಸ್ ಅಲ್ಲಿ ಬರ್ತಾ ಇರೋದು 2 ಎಂಜಿನ್ ಫೇಲ್ ಆಗಿದೆ. ಸರ್, ನೀವು ನಿಮ್ಮ ಸರ್ವಿಸ್ನಲ್ಲಿ ಈ ರೀತಿಯಾದಂತಹ ಘಟನೆಗಳನ್ನು ತುಂಬ ನೋಡಿರ್ತೀರಿ. ಈ ಒಂದು ಘಟನೆ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗೋದಾದರೆ, ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, 8,200 ಗಂಟೆ ವಿಮಾನವನ್ನು ಹಾರಾಟ ಮಾಡಿದಂತಹ ನುರಿತ ಪೈಲಟ್ ಕೂಡ ಇದ್ದರು. ಮತ್ತು ಅವರ ಜೊತೆಗೆ ಇನ್ನೊಬ್ಬರು ಕೂಡ ಪೈಲಟ್ ಕೂಡ ಇದ್ದರು. ಅವರು ಕೂಡ 1,100 ಕಿಲೋಮೀಟರ್ ಓಡಿಸಿದಂಥವರು ಕೂಡ ಇದ್ದಾರೆ. ಬಟ್ ಇಲ್ಲಿ ಯಾರೂ ಕೂಡ ಜೂನಿಯರ್ಸ್ ಅಲ್ಲ. ನೋಡಿ, ಅವ್ರದ್ದು 8,000 ಅವರ್ ಇರೋರು ಸಬರ್ವಾಲ್ ಅಂತ, ಇದು ಕ್ಯಾಪ್ಟನ್, ಕೋ ಪೈಲಟ್ 1,100 1,200 ಅವರ್ಸ್ ಏನೋ ಮಾಡಿದ್ದಾರೆ. ನೋಡಿ, ನಾನು 30 ವರ್ಷದಿಂದ ಫ್ಲೈ ಮಾಡ್ತಾ ಇದ್ದೀನಿ. ನನ್ನ ಲೈಫ್ ಟೈಮ್ ಅಲ್ಲೇ ನಾನು 2 ಇಂಥ ಘಟನೆಗಳು ನೋಡಿದೀವಿ. ಒಂದು ನಿಮ್ಗೆ ಗೊತ್ತಾಗಿರ್ಬೇಕು, ಹಡ್ಸನ್ ರಿವರ್ ಅಲ್ಲಿ ಲ್ಯಾಂಡ್ ಮಾಡಿರೋರು, ಅದು ಬರ್ಡ್ ಹಿಟ್ ಇಂದ ಆಗಿದೆ.
ಇನ್ನೊಂದು ಹೀತ್ರೋ ಏರ್ಪೋರ್ಟ್ ಇಂದ ಸ್ವಲ್ಪ ಮುಂಚೆನೆ ಒಂದು ಕ್ರಾಶ್ ಆಗಿರೋದು, ಅದರಲ್ಲೂ 2 ಇಂಜಿನ್ ಫೇಲ್ ಆಗಿರೋದು. ಇದು ತುಂಬಾ ರೇರ್, ಬಟ್ ಆಗತ್ತೆ. ಬಟ್ ಒಂದು 5 ಮಿಲಿಯನ್ ಟು 10 ಮಿಲಿಯನ್ ಅವರ್ಸ್ ಅಲ್ಲೇ ಒಂದು ಘಟನೆ ಆಗೋದು, ಅದು ರೇರ್ನೆ. ಬಟ್ ಇದಾಗಿದೆ ಅಂತ ಕಾಣಿಸುತ್ತೆ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಇಂದ. ಹ್ಮ್ 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 ಸರ್, ಈ ರೀತಿಯಾದಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಬದುಕುಳಿಯೋದಕ್ಕೆ ಸಾಧ್ಯ ಆಗೋದಿಲ್ವಾ ಸರ್? ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಹೇಳಿ?